ಹಾವು ಇದೇ ಇಲ್ಲ, ಅದು ಭಾಳ ಚಲೋನ ಇತ್ತು ರೀ. ಮೊದಲಿಗೆ ಎಲ್ಲರನ್ನೂ ಭಾಳ ಕಾಡ್ತಿತ್ತು ರೀ, ಅದ್ರ ಕಡಿತಿರ್ಲಿಲ್ಲ. ಅವಾಗೊಮ್ಮೆ ಯಾರು ಕಡಿತಿತ್ತು ಅದು ಹಾವು. ಒಬ್ಬರು ಮಹಾತ್ಮರು ಬಂದರು, ಯಾಕೆ ಇಷ್ಟು ಸಿಟ್ಟಿಗೆ ಹೇಳ್ತೀವಿ, ಸುಮ್ಮನೆ ಇರಕ್ಕೆ ಬರಂಗಿಲ್ಲ ನಿನಗೆ ಅಂದ್ರು. ಯಪ್ಪ ಸುಮ್ಮಿರ್ಲೇ, ಇನ್ಮೇಲೆ ಸುಮ್ಮಿದ್ದು ಬಿಡು, ಏನು ವಿಚಾರ. ಅದು ಹಾವು ಯಾವಾಗ ಸುಮ್ಮ ಇರಾಕೈತಲ್ರಿ, ಒಂದಿಷ್ಟು ಮಂದಿ ನೋಡಿ ಸುಮ್ಮ ಇರ್ಲಿಲ್ಲ ರೀ ಅವ್ರು. ಅದನ್ನ ತೊಗೊಳಕತ್ರು, ಕೊಳಗೆ ಹಾಕೊಳಕತ್ರು, ಅದನ್ನ ತೊಗೊಳಕತ್ರು, ಬಾಲ ಹಿಡಿದು ರಿಮ್ ನೆಲಕ್ಕೆ ಬಡಿಯಾಕತ್ರು. ಸಣ್ಣ ಹುಡುಗರು ಅಂತೂ ಹಗ್ಗನ ಮಾಡಿಬಿಟ್ಟು ಹಾವ ತೊಗೊಂಡು ಏನು ನೋಡ್ಬೇಕ್ರೆ ಹಾವು ಅಂದ್ರೆ ಕಡಿಯಂಗಿಲ್ಲ ಅಂದಮೇಲೆ ಅದನ್ನ ತೊಗೊಂಡು ಏನು ಕೆನಾರ ಮಾಡಾಕತ್ತಲ್ಲ. ಸ್ವಲ್ಪ ದಿನ ಆದಮೇಲೆ ಮಹಾತ್ಮರು ಮತ್ತೆ ಅದ ಊರಿಗೆ ಬಂದರು, ಅದ ಕಾಡಿಗೆ ಬಂದರು. ಹೆಬ್ಬಟ್ಟದಂಗಿರುವಂಥ ಹಾವು ಕಿರುಬೆಳ್ಳಂಗಾಗಿತ್ತು. ಯಾಕೋ ಹಿಂಗ್ಯಾಕೆ ಸೊರಗಿ? ನಿಮ್ಮ ಆಶೀರ್ವಾದ ರೀ, ನಿಮ್ಮದ ಕೃಪಾಪ ಅವರ. ಯಾಕೇನಾಯ್ತು ಅದನ್ನ ಹೇಳಿದ್ನಲ್ಲ, ನಿಮ್ಮ ಆಶೀರ್ವಾದ. ಯಾವಾಗ ನೀವು ಸುಮ್ಮಿರಂದ್ರಿ, ನಾ ಸುಮ್ಮಿರಾಕತ್ನಿ, ಸಣ್ಣ ಹುಡುಗರು ತಗೋತಾವ, ಕೊಳಕ್ಕೆ ಹಾಕೋತಾವ, ನೆಲಕ್ಕೆ ಬಡಿತಾರ, ಆಟ ಆಡಕತ್ತಾರ ರೀ, ನಾನು ಹಗ್ಗದಕ್ಕಿಂತ ಕೀಳು ಮಾಡ್ಯಾರ. ಓಹೋ ಅಂದ್ರಪ್ಪ ಅವ್ರು, ಕರೆಕ್ಟ್ ಅದ. ಸುಮ್ಮಾಗಿ ಬಿಟ್ಟು ಅಂದ್ರೆ ಜನ ನಿನ್ನ ದುರುಪಯೋಗ ಮಾಡ್ಕೊಳ್ತಾರೆ. ಅದಕ್ಕೆ ನೀ ಏನು ಮಾಡ್ಬೇಕು ಗೊತ್ತದ? ಜೀವ ಹೋದ್ರೂ ಚಿಂತಿಲ್ಲ, ನಿಮ್ಮ ಮಾತು ಕೇಳ್ತೀನಿ ಹೇಳ್ರಿ ಅಂತದ್ದು ಹಾವು. ಅವಾಗ ಗುರುಗಳು ಅಂದರು, ಯಾರೇ ಹಂಗೆ ಕೊಳ್ಳಾಗ ಹಾಕೊಳಕ್ಕೆ ಬಂದ್ರಂದ್ರೆ ಬರೀ ಬುಸ್ ಅನ್ನು ಕಡಿಬೇಡ, ಬರೀ ಬುಸ್ ಅಷ್ಟ ಅನ್ನೋದು, ನೀನು ಹೆದರಿಸ್ಬಿಡು, ಕಡಿಯಾಕೆ ಹೋಗಬೇಡ ಅಂತ. ಯಾರೇ ಹಿಂಗೆ ಮುಟ್ಟಕ್ಕೆ ಬಂದ್ರೆ ಬರೀ ಬುಸ್ ಅನ್ನಕೈತೆ ನೋಡ್ರಿ, ಯಾರು ಸಮೀಪ ಬರಲಿಲ್ಲ. ಹಂಗೆ ನೀವು ಸುಮ್ಮ ಕೂತ್ರಿ ಅಂದ್ರೆ ನಿಮ್ಮನ್ನು ನುಂಗಿ ನೀರು ಕುಡಿದು ಬಿಡ್ತಾರ. ಸಂದರ್ಭ ಬಂತು ಅಂದ್ರೆ ನೀವು ಬುಸ್ ಅನ್ನಕ್ಕೆ ಕಲಿಬೇಕು ನೀವು. Download ShareChat.